1912ರ ಜೂನ್ 9ನೇ ತಾರೀಕು ಅಮೆರಿಕಾದ ವಿಲಿಸ್ಕಾ ಎಂಬ ಸಣ್ಣ ಕೃಷಿ ಪಟ್ಟಣದಲ್ಲಿ ಜನರು ತಮ್ಮ ಮನೆಗಳ ಬಾಗಿಲುಗಳನ್ನು ಮುಚ್ಚಿ ದೀಪಗಳನ್ನು ಆರಿಸಿ ಶಾಂತಿಯುತವಾಗಿ ನಿದ್ರೆಗೆ ಜಾರಿದ್ದರು. ಆದರೆ ಬೆಳಗ್ಗೆ ಉದಯಿಸುವ ಮೊದಲು ಒಂದು ಸಣ್ಣ ಮನೆಯಲ್ಲಿ 8 ಜನರನ್ನು ಕ್ರೂರಿಯಾಗಿ ಕೊಲೆ ಮಾಡಲಾಗುತ್ತಿತ್ತು. ಅವರಲ್ಲಿ 6 ಜನ ಮಕ್ಕಳು. 100 ವರ್ಷಗಳಾದರೂ ಆ ಕೊಲೆಗಾರ ಯಾರು ಎಂಬುದು ಇಂದಿಗೂ ಪತ್ತೆಯಾಗಿಲ್ಲ. ಇದು ವಿಲಿಸ್ಕಾ ಆಕ್ಸ್ ಮರ್ಡರ್ಸ್ನ ಭಯಾನಕ ಕಥೆ. ಮೂರ್ ಕುಟುಂಬವು ವಿಲಿಸ್ಕಾ ಪಟ್ಟಣದಲ್ಲಿ ಬಹಳ ಗೌರವ ಪಡೆದ ಕುಟುಂಬವಾಗಿತ್ತು. ಜೋಸಯ್ಯ ಮೂರ್ ಯಶಸ್ವಿ ವ್ಯಾಪಾರಿ. ಅವರ ಪತ್ನಿ ಸಾರಾ ತಮ್ಮ 4 ಮಕ್ಕಳನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು. ಹರ್ಮನ್, ಕ್ಯಾಥರಿನ್, ಆರ್ಥರ್ ಮತ್ತು ಚಿಕ್ಕ ಪಾಲ್. ಜೂನ್ 9ರ ಸಂಜೆ ಕುಟುಂಬ ಸ್ಥಳೀಯ ಪ್ರೆಸ್ಬಿಟೇರಿಯನ್ ಚರ್ಚ್ನಲ್ಲಿ ನಡೆದ ಮಕ್ಕಳ ಕಾರ್ಯಕ್ರಮಕ್ಕೆ ಹಾಜರಾಯಿತು. ಆ ರಾತ್ರಿ ಈನಾ ಮತ್ತು ಲೀನಾ ಸ್ಟಿಲಿಂಗರ್ ಎಂಬ 2 ಬಾಲಕಿಯರನ್ನು ಮನೆಗೆ ಕರೆದುಕೊಂಡು ಬಂದರು. ಚರ್ಚ್ನಿಂದ ಮನೆಗೆ ನಡೆದುಕೊಂಡು ಬರುತ್ತಿದ್ದಾಗ ಎಲ್ಲರೂ ನಗುಮುಖದಲ್ಲಿದ್ದರು. ಆದರೆ ಅದು ಅವರ ಜೀವನದ ಕೊನೆಯ ರಾತ್ರಿಯಾಗಲಿದೆ ಎಂಬುದು ಯಾರಿಗೂ ಗೊತ್ತಿರಲಿಲ್ಲ. ಮಧ್ಯರಾತ್ರಿಯ ನಂತರದ ಸಮಯ. ಮನೆಯೊಳಗೆ ಯಾರೋ ನಿಧಾನವಾಗಿ ಸಂಚರಿಸುತ್ತಿದ್ದರು. ತನಿಖಾಧಿಕಾರಿಗಳ ಪ್ರಕಾರ ಕೊಲೆಗಾರ ಮನೆಯ ಅಟ್ಟಿಗೆಯಲ್ಲಿ ಹಲವಾರು ಗಂಟೆಗಳ ಕಾಲ ಅಡಗಿ ಕುಳಿತಿದ್ದಾನೆ. ಕುಟುಂಬದ ಎಲ್ಲರೂ ನಿದ್ರೆಗೆ ಜಾರುವವರೆಗೆ ಕಾಯುತ್ತಿದ್ದಾನೆ. ಕೊಲೆ ಮಾಡಲು ಬಳಸಿದ ಆಯುಧ ಜೋಸಯ್ಯನದೇ ಆಗಿದ್ದ ಒಂದು ಆಕ್ಸ್. ನಂತರ ಒಂದೊಂದೇ ಕೋಣೆಗೆ ಪ್ರವೇಶಿಸಿದ ಕೊಲೆಗಾರ ಮಲಗಿದ್ದವರ ಮೇಲೆ ದಾಳಿ ನಡೆಸಿದ. ದಾಳಿಗಳು ಕ್ರೂರವಾಗಿದ್ದವು, ವೇಗವಾಗಿದ್ದವು, ದಯೆಯೇ ಇರಲಿಲ್ಲ. ಜೋಸಯ್ಯ ಮೂರ್ ಅತ್ಯಂತ ಭೀಕರವಾಗಿ ಹಲ್ಲೆಗೆ ಒಳಗಾದನು. ನಂತರ ಸಾರಾ, ಮಕ್ಕಳು ಮತ್ತು ಕೊನೆಗೆ ಅತಿಥಿಗಳಾದ 2 ಬಾಲಕಿಯರನ್ನು ಕೊಲ್ಲಲಾಯಿತು. ತನಿಖಾಧಿಕಾರಿಗಳ ಪ್ರಕಾರ ಲೀನಾ ಸ್ಟಿಲಿಂಗರ್ ಮಾತ್ರ ಎಚ್ಚರಗೊಂಡು ಪ್ರತಿರೋಧಿಸಲು ಪ್ರಯತ್ನಿಸಿದ್ದಾಳೆ. ಆದರೂ ಆ ರಾತ್ರಿ ನೆರೆಹೊರೆಯವರಿಗೆ ಯಾವುದೇ ಕಿರುಚಾಟ ಕೇಳಿಸಲಿಲ್ಲ. ಮನೆ ತುಂಬಿದ್ದು ಕೇವಲ ಮರಣದ ಮೌನ. ಮುಂದಿನ ದಿನ ಬೆಳಗ್ಗೆ ನೆರೆಹೊರೆಯ ಮೇರಿ ಪೆಕ್ಹ್ಯಾಮ್ ಅವರಿಗೆ ಅನುಮಾನ ಶುರುವಾಯಿತು. ಮೂರ್ ಕುಟುಂಬ ಮನೆಯ ಹೊರಗೆ ಕಾಣಿಸಿರಲಿಲ್ಲ. ಅವರು ಬಾಗಿಲು ತಟ್ಟಿದರು. ಪ್ರತಿಕ್ರಿಯೆಯಿರಲಿಲ್ಲ. ನಂತರ ಜೋಸಯ್ಯನ ಸಹೋದರ ರಾಸ್ ಮೂರ್ ಮನೆಯ ಸ್ಪೇರ್ ಕೀಯಿಂದ ಬಾಗಿಲು ತೆರೆದನು. ಕೆಲವು ಕ್ಷಣಗಳಲ್ಲಿ ಅತಿಥಿ ಕೋಣೆಯಲ್ಲಿ 2 ಬಾಲಕಿಯರ ಶವಗಳನ್ನು ಕಂಡನು. ಆತ ಭಯದಿಂದ ಹೊರಗೆ ಓಡಿ ತಕ್ಷಣ ಪೊಲೀಸರಿಗೆ ಕರೆ ಮಾಡಲು ಹೇಳಿದನು. ನಂತರ ಪೊಲೀಸರು ಮನೆ ಪರಿಶೀಲಿಸಿದಾಗ ಅವರು ಕಂಡ ದೃಶ್ಯ ಭಯಾನಕವಾಗಿತ್ತು. 8 ಜನರು ತಮ್ಮ ಹಾಸಿಗೆಯಲ್ಲೇ ಕೊಲ್ಲಲ್ಪಟ್ಟಿದ್ದರು. ಆದರೆ ಮನೆಯೊಳಗಿನ ವಿಚಿತ್ರ ಸಂಗತಿಗಳು ತನಿಖೆಯನ್ನು ಇನ್ನಷ್ಟು ಗೊಂದಲಗೊಳಿಸಿತು. ಮನೆಯಲ್ಲಿದ್ದ ಎಲ್ಲಾ ಕಣ್ಣಾಡಿಗಳನ್ನು ಬಟ್ಟೆಯಿಂದ ಮುಚ್ಚಲಾಗಿತ್ತು. ಕಿಟಕಿಗಳನ್ನು ಸಹ ಬಟ್ಟೆಗಳಿಂದ ಮುಚ್ಚಲಾಗಿತ್ತು. ಮೇಲ್ಮಹಡಿಯಲ್ಲಿ ಒಂದು ಎಣ್ಣೆ ದೀಪ ಮಬ್ಬಾಗಿ ಹೊತ್ತಿಕೊಂಡಿತ್ತು. ಕೊಲೆ ಆಯುಧದ ಪಕ್ಕದಲ್ಲಿ ಬೇಕನ್ ಮಾಂಸದ ತುಂಡು ಇಡಲಾಗಿತ್ತು. ಅಡಿಗೆ ಮೇಜಿನ ಮೇಲೆ ತಿನ್ನದ ಆಹಾರ ಉಳಿದಿತ್ತು. ರಕ್ತಮಿಶ್ರಿತ ನೀರು ಕೊಲೆಗಾರ ಕೈ ತೊಳೆದಿದ್ದಾನೆ ಎಂಬ ಅನುಮಾನ ಹುಟ್ಟಿಸಿತು. ಆದರೆ ತನಿಖೆಯ ಅತಿದೊಡ್ಡ ತಪ್ಪು ಇನ್ನೂ ಬಾಕಿಯಿತ್ತು. ಪೊಲೀಸರು ಸ್ಥಳವನ್ನು ಸೀಲ್ ಮಾಡುವ ಮೊದಲು ಊರಿನ 100 ಜನ ಮನೆಗೆ ನುಗ್ಗಿದರು. ಸಾಕ್ಷ್ಯಗಳು ನಾಶವಾದವು. ಕೆಲವು ಜನರು ಕ್ರೈಮ್ ಸೀನ್ನ ವಸ್ತುಗಳನ್ನೇ ಸ್ಮರಣಿಕೆಯಾಗಿ ತೆಗೆದುಕೊಂಡರು. ಕೆಲವೇ ಗಂಟೆಗಳಲ್ಲಿ ಈ ಪ್ರಕರಣದ ಪ್ರಮುಖ ಸಾಕ್ಷ್ಯಗಳು ಹಾಳಾದವು. ವರ್ಷಗಳ ಕಾಲ ಅನೇಕ ಜನರನ್ನು ಶಂಕಿತರೆಂದು ಪರಿಗಣಿಸಲಾಯಿತು. ಆದರೆ ಒಂದು ಹೆಸರು ಹೆಚ್ಚು ಗಮನ ಸೆಳೆಯಿತು: ರೆವರೆಂಡ್ ಜಾರ್ಜ್ ಕೆಲ್ಲಿ. ಆ ರಾತ್ರಿ ಚರ್ಚ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಈ ಪಾದ್ರಿಯನ್ನು ಜನರು ವಿಚಿತ್ರ ವ್ಯಕ್ತಿ ಎಂದು ವಿವರಿಸುತ್ತಿದ್ದರು. ಕೊಲೆಗಳ ನಂತರ ಅವನು ಪ್ರಕರಣದ ಮೇಲೆ ಅಸಾಮಾನ್ಯ ಆಸಕ್ತಿ ತೋರಿದನು. ತನಿಖಾಧಿಕಾರಿಗಳಿಗೆ ಪತ್ರಗಳನ್ನು ಬರೆದನು. ಕೆಲವೊಮ್ಮೆ ಸಾರ್ವಜನಿಕರಿಗೆ ತಿಳಿಯದ ಮಾಹಿತಿಗಳನ್ನೂ ವಿವರಿಸಿದ್ದನು. ಕೊನೆಗೆ ಅವನು ಕೊಲೆ ಮಾಡಿದ್ದಾಗಿ ಒಪ್ಪಿಕೊಂಡನು. ಆದರೆ ಅವನ ಹೇಳಿಕೆಗಳಲ್ಲಿ ಅನೇಕ ಗೊಂದಲಗಳಿದ್ದವು. ಕೆಲವರು ಅವನು ಮಾನಸಿಕ ಅಸ್ವಸ್ಥನೆಂದು ಭಾವಿಸಿದರು. ಇನ್ನೂ ಕೆಲವರು ಅವನೇ ನಿಜವಾದ ಕೊಲೆಗಾರ ಎಂದು ನಂಬಿದರು. ಅವನ ವಿರುದ್ಧ 2 ಬಾರಿ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯಿತು. ಆದರೆ ಯಾವತ್ತೂ ದೋಷ ಸಾಬೀತಾಗಲಿಲ್ಲ. ಮತ್ತೊಂದು ತತ್ವದ ಪ್ರಕಾರ ಈ ಕೊಲೆಗಳು ಅಮೆರಿಕಾದ ಇತರೆ ಆಕ್ಸ್ ಮರ್ಡರ್ ಪ್ರಕರಣಗಳೊಂದಿಗೆ ಸಂಬಂಧ ಹೊಂದಿದ್ದವು. ಮಲಗಿದ ಕುಟುಂಬಗಳ ಮೇಲೆ ದಾಳಿ, ಕಣ್ಣಾಡಿಗಳನ್ನು ಮುಚ್ಚುವುದು,
ದೀಪಗಳನ್ನು ಹೊತ್ತಿರುವಂತೆ ಬಿಡುವುದು. ಈ ಎಲ್ಲ ಸಾಮ್ಯತೆಗಳು ದಿ ಆಕ್ಸ್ಮ್ಯಾನ್ ಎಂಬ ರಹಸ್ಯ ಸರಣಿ ಕೊಲೆಗಾರನ ಕಥೆಗೆ ಕಾರಣವಾಯಿತು. ಇಂದು ಮೂರ್ ಕುಟುಂಬದ ಮನೆ ಇನ್ನೂ ವಿಲಿಸ್ಕಾ ಪಟ್ಟಣದಲ್ಲಿ ಇದೆ. 1912ರ ಶೈಲಿಯಲ್ಲಿ ಮರುನಿರ್ಮಾಣಗೊಂಡ ಈ ಮನೆ ಈಗ ಅಮೆರಿಕಾದ ಅತ್ಯಂತ ಭಯಾನಕ ಹಾಂಟೆಡ್ ಸ್ಥಳಗಳಲ್ಲಿ ಒಂದಾಗಿದೆ. ಅನೇಕರು ಇಲ್ಲಿ ವಿಚಿತ್ರ ಧ್ವನಿಗಳನ್ನು ಕೇಳಿದ್ದಾಗಿ ಹೇಳುತ್ತಾರೆ. ಖಾಲಿ ಕೋಣೆಗಳಲ್ಲಿ ಮಕ್ಕಳ ಗುಸುಗುಸು ಧ್ವನಿ, ಮಧ್ಯರಾತ್ರಿ ಮರದ ನೆಲದ ಮೇಲೆ ಕೇಳಿಬರುವ ಹೆಜ್ಜೆಗಳ ಶಬ್ದ. ಇಂದಿಗೂ ಪ್ಯಾರಾನಾರ್ಮಲ್ ತನಿಖಾಧಿಕಾರಿಗಳು ಈ ಮನೆಗೆ ಬರುತ್ತಲೇ ಇರುತ್ತಾರೆ. ಆದರೆ ಆ ರಾತ್ರಿ ನಿಜವಾಗಿ ಏನಾಯಿತು ಎಂಬ ಸತ್ಯ ಇನ್ನೂ ಕತ್ತಲೆಯಲ್ಲಿ ಉಳಿದಿದೆ. 100 ವರ್ಷಗಳಾದರೂ ವಿಲಿಸ್ಕಾ ಆಕ್ಸ್ ಮರ್ಡರ್ಸ್ ಪ್ರಕರಣ ಇನ್ನೂ ಪರಿಹಾರವಾಗಿಲ್ಲ. ಯಾರಿಗೂ ಶಿಕ್ಷೆಯಾಗಲಿಲ್ಲ. ನಿಜವಾದ ಕಾರಣ ಪತ್ತೆಯಾಗಲಿಲ್ಲ. ಅಮೆರಿಕಾದ ಇತಿಹಾಸದ ಕತ್ತಲೆಯೊಳಗೆ ಆ ಕೊಲೆಗಾರನ ಗುರುತು ಇನ್ನೂ ಮರೆಯಾಗಿಯೇ ಉಳಿದಿದೆ. ಕೆಲವರು ಆ ಮನೆಯೊಳಗೆ ಬಲಿಯಾದವರ ಆತ್ಮಗಳು ಇನ್ನೂ ಇವೆ ಎಂದು ನಂಬುತ್ತಾರೆ. ಇನ್ನೂ ಕೆಲವರು ಅದಕ್ಕಿಂತ ಭಯಾನಕವಾದ ಏನೂ ಅಲ್ಲಿ ಉಳಿದಿದೆ ಎನ್ನುತ್ತಾರೆ. ಏಕೆಂದರೆ ಕೆಲ ರಾತ್ರಿ ಗಾಳಿಯ ಶಬ್ದದ ನಡುವೆ ಆ ಹಳೆಯ ಮನೆ ಇನ್ನೂ ಖಾಲಿಯಂತೆ ಕಾಣುವುದಿಲ್ಲ.